ಶ್ರೀ ಪೂರ್ಣಮಂಗಳ ಕಾಮಾಕ್ಷಂಬ ಅಂತ ತಾಯಿಯ ವಿಶೇಷ ಯಾರಿಗೆ ವಿವಾಹವಾಗಿರೋದಿಲ್ಲ ಅವರು ಅವರ ಜಾತಕವನ್ನು ತಂದು 48 ದಿವಸ ಶ್ರೀಚಕ್ರದ ಅಡಿಯಲ್ಲಿ ಅಲ್ಲಿ ಇಡ್ತೀವಿ. ಶ್ರೀಚಕ್ರದ ಅಡಿಯಲ್ಲಿ ಇಡ್ತೀವಿ. ಇಟ್ಟು 48 ದಿವಸ ಪೂಜೆ ಮಾಡ್ತೀವಿ. ಅವರಿಗೆ 48 ದಿವಸದೊಳಗಡೆ ವಿವಾಹ ಭಾಗ್ಯ ಸಂಪೂರ್ಣವಾಗಿ ಯಶಸ್ಕರವಾಗುತ್ತೆ ಅನ್ನೋದು ಈ ತಾಯಿಯ ಪ್ರತೀತಿ. ಪೂರ್ಣಮಂಗಳ ಕಾಮಾಕ್ಷಿ ಅಂತ. ಕಾಮಾಕ್ಷಿ ಅಂದ್ರೆ ಕಾಮ ಅಂದ್ರೆ ಎಲ್ಲ ಇಷ್ಟಾರ್ಥಗಳನ್ನ ಕೊಡೋಳು ಅಂತ. ಕ್ಷಿ ಅಂದ್ರೆ ಕಣ್ಣಿನಿಂದ ಕೊಡೋಳು. ಸರಿನಾ? ಅದರಿಂದ ಪೂರ್ಣವಾಗಿ ಎಲ್ಲ ಇಷ್ಟ ಕಾಮ ಎಲ್ಲವನ್ನು ಕಣ್ಣಿನಿಂದಲೇ ತಲುಪಿಸುತ್ತಾಳೆ ನಮಗೆ ಎನ್ನುವುದು ಈ ತಾಯಿಯ ವಿಶೇಷ ಮತ್ತು ಪ್ರತೀತಿ. ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ತಿರುಮಕೂಡಲು ಪೂರ್ಣಮಂಗಳ ಕಾಮಾಕ್ಷಿ. ಪೂರ್ಣಮಂಗಳ ಪೂರ್ಣವಾಗಿ ಕೊಡ್ತಾಳೆ ಕಾಮಾಕ್ಷಿ. ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ. ಆ ವಿಶೇಷ ಆ ಊರಿಗೆ ಆ ತಾಯಿ ಅಂತ ಬಂತು. ಈ ತಿರುಮಕೂಡಲು ಪೂರ್ಣಮಂಗಳ ಕಾಮಾಕ್ಷಿ. ಪೂರ್ಣವಾಗಿ ಸಂಪೂರ್ಣವಾಗಿ ಕೊಡ್ತಾಳೆ. ಯಾಕೆಂದ್ರೆ 3 ನದಿಗಳು ಸೇರುತ್ತೆ, ಆದ್ರಿಂದ ಸಂಗಮವಾಗುತ್ತದೆ. ಆದ್ರಿಂದ ತಿರುಮಕೂಡಲು ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ. ಗುಪ್ತಗಾಮಿನಿ ಅಂತ ಹೇಳ್ತಾರೆ, ಗುಪ್ತವಾಗಿ ಉದ್ಭವವಾಗುತ್ತೆ ಅಂತ. ಅದನ್ನ ಯಾರು ಪ್ರತೀತಿಯಾಗಿ ಇಟ್ಕೊಂಡಿಲ್ಲ. ಗುಪ್ತಗಾಮಿನಿ ಅನ್ನೋದನ್ನ ಹೇಳೋದು ತುಂಬಾ ಕಮ್ಮಿ. ಈ ಊರಿನ ಜನ ಮಾತ್ರ ಹೇಳೋದು ಗುಪ್ತಗಾಮಿನಿ, ಯಾಕೆಂದ್ರೆ ಗುಪ್ತವಾಗಿ ಹುಡ್ತಾಳೆ ಅಂತ. ಸ್ಫಟಿಕ ಸರೋವರ ಅಂತ ಅಂದ್ಬಿಡ್ತಾರೆ, ಸುಲಭವಾಗಿ ಸಿಗುತ್ತೆ ಬಾಯಿಗೆ ಅಂತ. ಗುಪ್ತಗಾಮಿನಿ ಗುಪ್ತವಾಗಿ ಹುಡ್ತಾಳೆ, ಗುಪ್ತ ಗಾಮಿನಿ. ಅದಕ್ಕೆ 3 ಸೇರಿ ತ್ರಿವೇಣಿ ಸರೋವರ. ದೇವಸ್ಥಾನದ ಮುಂಭಾಗದಲ್ಲಿದೆ. ಮುಂಭಾಗದಲ್ಲಿ ಕಾವೇರಿ ಹರಿತಾಳೆ, ಹಿಂಭಾಗದಲ್ಲಿ ಕಪಿಲ ಹರಿತಾಳೆ, ಮಧ್ಯಭಾಗದಲ್ಲಿ ಹೋಗಿ 2 ನದಿ ಸೇರಿ ಒಂದು ಮಧ್ಯಭಾಗ ಸಿಗುತ್ತೆ. ಅದು ಸ್ಫಟಿಕ ಸರೋವರ. ಅದೇ ಗುಪ್ತಗಾಮಿನಿ. ಅಲ್ಲಿ ಉದ್ಭವ ಆಗ್ತದೆ ಗುಪ್ತವಾಗಿ. ಎಲ್ಲೂ ಅದು ಸಿಗೋದು ಇಲ್ಲ, ಗಮನಿಸ್ಲಿಕ್ಕೆ. ಗುಪ್ತ